ಇದು ಇವನೊಬ್ಬನ ಹಿಡ್ಕೊಂಡು 8 ಮಂದಿ ಋಷಿಗಳು ಏನಾತಂತ ಕೇಳಿದ್ರೆ, ನಾವು ಯಜ್ಞ ಜಪ ತಪ ಇಂಥದ್ರೊಳಗೆ ಒಂದೀಟ ಆ ಹೆಣ್ಮಗಳು ನನ್ನ ನೋಡಿ ಮುಗುಳ್ನಾಗೆ ನಕ್ಳು ಅರ್ಥ ತರ್ಗೊತಾನೆ. ನಾನು ಹೂವನ್ನು ಕೊಯ್ತಾ ಇದ್ದೆ ಪೂಜೆ ಪುನಸ್ಕಾರಕ್ಕೆ, ಈ 8 ಮಂದಿ ಋಷಿಗಳು ನನ್ನನ್ನು ನೋಡಿ ಮಮಕಾರ ಬಂತವ್ರಿಗೆ, ಹಸನ್ಮುಖ ನಗು ಬಂದಾಗ ಗುರು ಅದನ್ನು ನೋಡಿದ್ರೆ ಎಷ್ಟು ಸೂಕ್ಷ್ಮತೆ, ನಾವು ಹೆಂಗಿರ್ತೀವಿ ಎಷ್ಟು ಸೂಕ್ಷ್ಮತೆ. ಅವಾಗ ಗುರು ಅಂದ, ಏಯ್ ನೀವೆಲ್ಲ ಇಲ್ಲಿ ಇರಬೇಕಣೆ, ನೀವು ಇಲ್ಲಿ ಇರಾಕೆ ಯೋಗ್ಯದಿರೇನೆ, ಈ ಪ್ಲೇಸ್ ಯೂಟಿಲಿಟಿ ಅರ್ಥ ಐತೆ ನಿಮಗೆ, ನೀವು ದೇವಲೋಕದಾಗಿರ್ತಕ್ಕ ಅರ್ಹಲ್ಲ, ಇನ್ನೂ ನಿಮಗೆ ಹೆಣ್ಣು ಗಂಡು ಎಂಬ ಭಾವ ಐತಿ, ಮಮಕಾರ ಐತಿ, ಇದನ್ನು ತೀರಿಸಿಕೊಂಡು ಈ ಸುಖ ಅನುಭವಿಸಿ ಆನಂತರ ನೀವು ಸ್ವರ್ಗಕ್ಕೆ ಬರ್ರಿ. ದ್ಯಾಟ್ ಮೀನ್ಸ್ ಪನಿಷ್ಮೆಂಟ್, ಶಿಕ್ಷಾ ಆತ್ಮ ತ್ವಾಟ ಭೂಲೋಕ ಬಂದ್ರವ್ರು. ಅವಾಗ ಬರುದಾತಲ್ಲ, ಅವಾಗ ಇವ್ರು 8 ಮಂದಿ ನಾನು ಕೇಳ್ಕೊಂಡಿದ್ರು, ನನಗೂ ಶಿಕ್ಷೆ ಆಗಿತ್ತ, ಇಲ್ಲಿ ಭೂಲೋಕದೊಳಗೆ ಅನುಭವಿಸಿ ಪುಣ್ಯ ಕಾರ್ಯಗಳನ್ನ ಮತ್ತೆ ಮಾಡಿ ಆನಂತರ ಸ್ವರ್ಗಕ್ಕೆ ಹೋಗೋದೈತಿ ಜೀವನ ಮುಕ್ತ. ಅದಕ್ಕೆ ಇವ್ರು 8 ಮಂದಿ ನನ್ನ ಕಡೆ ಏನು ಕೇಳ್ಕೊಂಡ್ರೆ, ಯವ್ವ ನಿನ್ನ ಹೊಟ್ಟೆಗೆ ಹುಟ್ತೀವ, ನೀ ಹೆಂಗೋ ಮಹಾರಾಣಿ ಆಗಿರ್ತಿ, ಅಲ್ಲಿ ಹುಟ್ಟಿರ್ತಿ, ನಿನ್ನ ಹೊಟ್ಟೆಗೆ ಹುಟ್ತೀವಿ, ಮತ್ತು ಅಪ್ಪ ನಮಗೇನು ಪನಿಷ್ಮೆಂಟ್ ಕೊಟ್ಟನಲ್ಲ ಶಿಕ್ಷಾ, ಇಲ್ಲಿ ಭೂಲೋಕದಾಗ ಹುಟ್ಟಿ ನಮಗೆ ಅರ್ಥ ಆಗೈತಿ, ನಮ್ಮನ್ನು ಕೊಂದು ಬಿಡು, ಮತ್ತೆ ಎಲ್ಲಿ ಹೋಗ್ತೀವಿ ನಾವು ಸ್ವರ್ಗಕ್ಕೆ, ಶಿಕ್ಷೆ ಕಡಿಮೆ ಆಗ್ತದೆ, ಜೈಲ್ದಾಗಿರೋದು ಇಲ್ಲಿ ಅಂದ ಕೂಡಲೇ ಅವಾಗ ಹೇಳಿ, ನಾನು ಹೇಳಿದ್ದೆ, ಈಗ ಶಂತನು ಮಹಾರಾಜ್ಗೆ ಹೇಳಕ್ಕೆ ತಾಳಕ್ಕೆ, ನಾನು ಹೇಳಿದ್ದೆ ನಾನೇನು ನನ್ನ ಕಾರ್ಯಗಳನ್ನು ಮಾಡ್ತಾ ಇರ್ತೇನೆ, ಅವ್ರ ಹಣೆಬರ ನಿಮ್ಮ ಹಣೆಬರ ಹೆಂಗೈತೆ ಗೊತ್ತಿಲ್ಲ. ಈಗ ಅಪ್ಪರು ತೇರು ಹೊಂಟೈತಿ, ಕಾರ್ಯಕ್ಕೆ ಉಗಿತಿರ್ತಾರೆ ಮಂದಿ, ಯಾವ ಭಕ್ತಿಲಿ ತೊಗೊಂಡು ಆರಿಸಿ ನಾವು ತಿಂತಾನ, ತುಳಿದೋಗಾನು ಹಂಗೆ ಅವ್ರ ಅದೃಷ್ಟ ಏನದನೋ ಹಂಗೆ ಆಗಲಿ. ಶಿವಸಾಂಬ ಜೈ ನಮ ಪಾರ್ವತಿ ಶಿವ ಹರ 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 ಮಹಾದೇವ. ಶಿವಾಯ ನಮ ಓಂ 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 ಶಿವಾಯ ನಮ ಓಂ. ದೇವಂಗಲಂ ದೇವ ಪಾರ್ವತಿ